ಈಗ ಜೀವಾತ್ಮದ ಬಗ್ಗೆ ತಿಳಿಯೋಣ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಬ್ಬ ರಾಕೇಶ್ ಎನ್ನುವ ವ್ಯಕ್ತಿ ತೀರಿಕೊಳ್ಳುತ್ತಾನೆ. ಆಗ ಜನ ಎಲ್ಲ ಹೇಳುತ್ತಾರೆ, ರಾಕೇಶ ನಮ್ಮನ್ನೆಲ್ಲ ಬಿಟ್ಟು ಹೋದ. ಆಗ ಆ ಶರೀರವನ್ನು ತೋರಿಸಿ ಹೇಳಬಹುದು, ರಾಕೇಶ್ ಇಲ್ಲೇ ಇದ್ದನಲ್ಲ, ಎಲ್ಲಿ ಹೋದ ಎಂದು. ಇದರ ಅರ್ಥ, ಇಷ್ಟು ದಿವಸ ಆ ಶರೀರದಲ್ಲಿ ಒಂದು ಚೇತನ ಶಕ್ತಿ ಇತ್ತು. ಆ ಚೇತನ ಶಕ್ತಿಯ ಕಾರಣದಿಂದ ಆ ಶರೀರ ನಡೆಯುತ್ತಿತ್ತು, ಕೆಲಸ ಮಾಡುತ್ತಿತ್ತು. ಆ ಶರೀರದಿಂದ ಚೇತನ ಶಕ್ತಿ ಹೋದ ಮೇಲೆ ಆ ಶರೀರವು ಪ್ರಕೃತಿಯಿಂದ ಬಂದ ಶರೀರವು ಪ್ರಕೃತಿಯನ್ನು ಸೇರಿಕೊಳ್ಳುತ್ತದೆ. ಪಂಚಭೂತಗಳಿಂದ ನಿರ್ಮಿತವಾಗಿರುವ ಶರೀರವು ಪಂಚಭೂತಗಳಲ್ಲಿ ಸೇರಿಕೊಳ್ಳುತ್ತದೆ. ಆದರೆ ಆ ಶರೀರದಲ್ಲಿ ಇದ್ದ ಚೇತನ ಶಕ್ತಿ, ಹೊರಗೆ ಹೋದ ಶಕ್ತಿ, ಅದುವೇ ಜೀವಾತ್ಮ. ಅದು ತನ್ನ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಶರೀರ, ಪ್ರಾಣಿ ಪಕ್ಷಿ ಶರೀರ ಇತ್ಯಾದಿಗಳನ್ನು ಪಡೆದುಕೊಳ್ಳುತ್ತದೆ. ಜೀವಾತ್ಮದ ಪಾಪದ ಪ್ರಮಾಣವು 50%, ಪುಣ್ಯದ ಪ್ರಮಾಣವು 50% ಇದ್ದಾಗ ಆ ಜೀವಾತ್ಮವು ಸಾಮಾನ್ಯ ಬಡ ತಂದೆ ತಾಯಿಗಳ ಮಗುವಾಗಿ ಶರೀರವನ್ನು ಪಡೆಯುತ್ತದೆ. ಜೀವಾತ್ಮದ ಪುಣ್ಯವು 70% ಮತ್ತು ಪಾಪವು 30% ಆ ಥರ ಇದ್ದಾಗ ಆ ಜೀವಾತ್ಮವು ಶ್ರೀಮಂತರ ತಂದೆ ತಾಯಿಗಳ ಸಂತತಿಯಾಗಿ ಶರೀರವನ್ನು ಪಡೆದುಕೊಳ್ಳುತ್ತದೆ. ಜೀವಾತ್ಮದ ಪುಣ್ಯವು 70%ಗಿಂತ ಹೆಚ್ಚು, 80% ಆ ಥರ ರೀತಿ ಇದ್ದಾಗ ಅದು ವಿದ್ವಾಂಸರ, ವೈದಿಕ ವಿದ್ವಾಂಸರ ಸಂತತಿಯಾಗಿ ಶರೀರವನ್ನು ಪಡೆದುಕೊಳ್ಳುತ್ತದೆ. ಜೀವಾತ್ಮದ ಪಾಪವು 60% ಇದ್ದಾಗ, ಪಾಪವು ಜಾಸ್ತಿ ಇರುವ ಕಾರಣ ಅದು ಪ್ರಾಣಿ ಪಕ್ಷಿ ಇತ್ಯಾದಿ ಶರೀರವನ್ನು ಪಡೆದುಕೊಳ್ಳುತ್ತದೆ. ಆ ಶರೀರಗಳಲ್ಲಿ 60% ಪಾಪದಲ್ಲಿ 20% ಪಾಪ ಕಳೆದುಕೊಂಡಾಗ 40% ಪಾಪ ಆಗುತ್ತದೆ. ಮತ್ತು ಮನುಷ್ಯ ಶರೀರದಲ್ಲಿ ಇದ್ದ ಪುಣ್ಯ 40%, ಎರಡು ಪಾಪ ಪುಣ್ಯ ಎರಡು 40% ಆದ ಕಾರಣ ಮತ್ತೆ ಮನುಷ್ಯ ಶರೀರಕ್ಕೆ ವಾಪಸ್ ಬರುತ್ತದೆ. ಈ ರೀತಿ ಪಾಪ ಪುಣ್ಯಗಳ ಪ್ರಮಾಣ ಸಮ ಇದ್ದಾಗ ಮನುಷ್ಯ ಶರೀರ ಮತ್ತು ಪಾಪದ ಪ್ರಮಾಣ ಹೆಚ್ಚಿದ್ದಾಗ ಪ್ರಾಣಿ ಪಕ್ಷಿ ಇತ್ಯಾದಿ ಶರೀರವನ್ನು ಜೀವಾತ್ಮವು ಪಡೆದುಕೊಳ್ಳುತ್ತದೆ. ಯಾವ ಜೀವಾತ್ಮವು ಯಾವ ಮನುಷ್ಯ ಶರೀರದಲ್ಲಿ ಇದ್ದಾಗ ಯಾವಾಗಲೂ ನೋಡಬಾರದ ದೃಶ್ಯಗಳನ್ನು ನೋಡುತ್ತಾ ತನ್ನ ಕಣ್ಣಿನ ಶಕ್ತಿಯನ್ನು ದುರುಪಯೋಗ ಮಾಡುತ್ತದೋ ಆ ಜೀವಾತ್ಮಕ್ಕೆ ಮುಂದೆ ಕಣ್ಣಿನ ದೃಷ್ಟಿ ಕೊಡಲ್ಪಡುವುದಿಲ್ಲ. ಆ ಜೀವಾತ್ಮ ಮನುಷ್ಯ ಶರೀರ ಪಡೆದಾಗ ಕುರುಡನಾಗಿ ಹುಟ್ಟುತ್ತದೆ. ಯಾವ ಜೀವಾತ್ಮವು ತನ್ನ ವಾಣಿಯ ಯಾರು ಮನುಷ್ಯ ಶರೀರದಲ್ಲಿ ಇದ್ದಾಗ ತನ್ನ ವಾಣಿಯ ಮುಖಾಂತರ ಬೇರೆಯವರಿಗೆ ತೊಂದರೆ ಹಿಂಸೆ ಕೊಡುತ್ತಾ ಬೇರೆಯವರಿಗೆ ಅವ್ಯಾಜ ಪದಗಳಿಂದ ಯಾವಾಗಲೂ ಬೈಯುತ್ತಾ ಇರುತ್ತದೋ ಆ ಜೀವಾತ್ಮವು ಮುಂದೆ ಮೂಗನ ಶರೀರವನ್ನು ಮೂಗನಾಗಿ ಹುಟ್ಟುತ್ತದೆ. ಯಾವ ಜೀವಾತ್ಮವು ತನ್ನ ಕೈಕಾಲುಗಳನ್ನು ದುರುಪಯೋಗ ಮಾಡಿಕೊಳ್ಳುತ್ತದೋ, ಬೇರೆಯವರಿಗೆ ಹೊಡೆಯುವುದು, ಮಾಡುವುದು, ಆ ರೀತಿ ಹಿಂಸೆ ಕ್ರಿಯೆಗಳನ್ನು ಮಾಡುತ್ತದೋ ಆ ಜೀವಾತ್ಮ ಮುಂದೆ ಕೈಕಾಲುಗಳಿಲ್ಲದೆ ಅಂಗವಿಕಲವಾಗಿ ಶರೀರವನ್ನು ಪಡೆದುಕೊಳ್ಳುತ್ತದೆ. ಈ ರೀತಿ ಸೃಷ್ಟಿಯಲ್ಲಿ ಪ್ರತಿಯೊಂದು ಕರ್ಮಕ್ಕೂ ಫಲ ಸಿಕ್ಕೇ ಸಿಗುತ್ತದೆ. ಆಧುನಿಕ ವಿಜ್ಞಾನಕ್ಕೆ ಈ ಒಂದು ವಿಷಯ ಗೊತ್ತಿಲ್ಲ. ಆತ್ಮದ ಬಗ್ಗೆ ಜ್ಞಾನ ಇಲ್ಲ ಕಾರಣ ಕೆಲವೊಂದು ವಿಷಯಗಳು ಒಗಟಾಗಿ ಉಳಿದಿದೆ. ಹುಟ್ಟಿದ ಮಗುವಿಗೆ ಕ್ಯಾನ್ಸರ್ ಎಂದು ಹೇಳುತ್ತಾರೆ. ತಂದೆ ತಾಯಿಗಳು ಯಾರಿಗೂ ಕ್ಯಾನ್ಸರ್ ಇಲ್ಲದೆ ಹೋದರೂ, ಅವರ ಕುಟುಂಬದಲ್ಲಿ ಯಾರಿಗೂ ಕ್ಯಾನ್ಸರ್ ಇಲ್ಲದೆ ಹೋದರೂ ಮಗುವಿಗೆ ಯಾಕೆ ಕ್ಯಾನ್ಸರ್ ಕಾಯಿಲೆ ಬಂತು? ಇದಕ್ಕೆ ಇಷ್ಟೇ ಕಾರಣ, ಆ ಮಗುವಿನ ಶರೀರದಲ್ಲಿರುವ ಜೀವಾತ್ಮವು ಹಿಂದಿನ ಜನ್ಮದಲ್ಲಿ ವಿಪರೀತ ಧೂಮಪಾನ ಮಾಡಿ, ವಾತಾವರಣವನ್ನು ವಿಪರೀತ ಸಿಗರೇಟ್ ಸೇವನೆ ಮಾಡಿ ವಾತಾವರಣವನ್ನು ಹಾಳು ಮಾಡಿತ್ತು. ಆ ಪಾಪದ ಕಾಲಕ್ಕೆ ಸರ್ವವ್ಯಾಪಕ ನಿರಾಕಾರ ಶಕ್ತಿಯಾದ ದೇವರು ಶಿಕ್ಷೆಯನ್ನು ಆ ಜನ್ಮದಲ್ಲಿ ಕೊಟ್ಟಿರಲಿಲ್ಲ. ಈಗ ಹುಟ್ಟಿದ ತಕ್ಷಣವೇ ಕ್ಯಾನ್ಸರ್ ಕಾಯಿಲೆ ಮುಖಾಂತರ ಶಿಕ್ಷೆಯನ್ನು ನೀಡಿದೆ. ಈ ರೀತಿ ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಎಳ್ಳಿನಷ್ಟು ಕಾರ್ಯಕ್ಕೂ ಫಲವು ಸಿಕ್ಕೇ ನೀಡುತ್ತದೆ. ಇದರ ಜ್ಞಾನ ಈಗಿನ ಕಾಲದ ಜನರಿಗೆ ಇಲ್ಲ. ನಾವು ಸಮುದ್ರದ ಕೆಳಗಡೆ ದೊಡ್ಡ ದೊಡ್ಡದ ಪರ್ವತಗಳನ್ನು ನೋಡುತ್ತೇವೆ. ಹಿಮಾಲಯ ಪರ್ವತವನ್ನು ಮೀರಿಸುವಂಥ ಪರ್ವತಗಳು ಸಮುದ್ರದ ಕೆಳಗಡೆ ಇರುತ್ತವೆ. ಅಷ್ಟು ಆಳದಲ್ಲಿಯೂ ಕೂಡ ಜೀವಿಗಳು ಇವೆಯಂತೆ, ಅಷ್ಟು ಕತ್ತಲೆಯಲ್ಲಿಯೂ ಜೀವಿಗಳು ಇವೆ. ಅವು ಯಾವುವಲ್ಲ. ಯಾವ ಮನುಷ್ಯರು ಆತಂಕವಾದಿಗಳಾಗಿ ಬೇರೆಯವರ ಪ್ರಾಣವನ್ನು ತೆಗೆಯುತ್ತಾರೋ ಅಂಥ ಉಗ್ರವಾದಿಗಳ ಜೀವಾತ್ಮಗಳು ಮುಂದೆ ಸಮುದ್ರದ ಕೆಳಗಡೆ
ಅಷ್ಟು ದಟ್ಟ ಕತ್ತಲೆಯಲ್ಲಿ ಜೀವಿಸುವಂತಹ ಶರೀರಗಳನ್ನು ಪಡೆದುಕೊಳ್ಳುತ್ತವೆ. ಈ ರೀತಿ ಜೀವಾತ್ಮದ ಪ್ರತಿಯೊಂದು ಕಾರ್ಯಕ್ಕೂ ಫಲಸಿಕೆ ಸಿಗುತ್ತದೆ. ಸೃಷ್ಟಿಯಲ್ಲಿ ಅಸಂಖ್ಯ ಕೋಟ್ಯಾಂತರ ಜೀವಾತ್ಮಗಳು ಇವೆ. ನಾವು ಆಕಾಶದಲ್ಲಿ ನೋಡುವ ಒಂದೊಂದು ನಕ್ಷತ್ರವು ಒಂದೊಂದು ಸೂರ್ಯ, ಹಾಗೆ ಆ ರೀತಿ ಆಕಾಶದಲ್ಲಿ ಕೋಟ್ಯಾಂತರ ಸೂರ್ಯಗಳಿವೆ, ಕೋಟ್ಯಾಂತರ ನಕ್ಷತ್ರಗಳಿವೆ, ಕೋಟ್ಯಾಂತರ ಭೂಮಿಗಳಿವೆ. ಈ ಎಷ್ಟೋ ಕೋಟ್ಯಾಂತರ ಭೂಮಿಗಳಲ್ಲಿ ಇಡೀ ಭೂಮಿಗೆ 5 ಕೋಟಿ ಜನಸಂಖ್ಯೆ ಇದೆ. ಅಲ್ಲಿ ಮನುಷ್ಯರು ದಿನ ಬೆಳಿಗ್ಗೆ ಸಂಜೆ ಹೋಮ ಹವನಗಳನ್ನು ಮಾಡುತ್ತಾರೆ. ಇಲ್ಲಿಯ ರೀತಿ ಪೊಲ್ಯೂಷನ್ನು, ಪ್ರಾಣಿಗಳ ಹತ್ಯೆ, ಜಡ ವಿಗ್ರಹಗಳ ಪೂಜೆ ಮಾಡುವುದಿಲ್ಲ. ವೇದಗಳಲ್ಲಿ ಹೇಳಿರುವಂತೆ ಸರ್ವವ್ಯಾಪಕ ನಿರಾಕಾರ ಶಕ್ತಿಯಾದ ದೇವರನ್ನು ವೇದ ಮಂತ್ರಗಳ ಮೂಲಕ ಮನಸ್ಸುಗಳಲ್ಲೇ ಧ್ಯಾನಿಸುತ್ತಾರೆ. ಆ ಥರ ಭೂಮಿಗಳು ಸ್ವರ್ಗ ಎಂದು ಹೇಳ್ಬೋದು. ಆ ಥರ ಭೂಮಿಗಳಲ್ಲಿ ಹುಟ್ಟಬೇಕಾದರೆ ನಮ್ಮ ಪುಣ್ಯದ ಪ್ರಮಾಣ ಹೆಚ್ಚಿರಬೇಕು ಮತ್ತು ನಾವು ಆ ರೀತಿ ಪ್ರಬಲ ಇಚ್ಛೆಯನ್ನು ಹೊಂದಿರದಿದ್ದರೆ ಆ ಥರ ಭೂಮಿಗಳಲ್ಲಿ ನಮಗೆ ಶರೀರ ಸಿಗುತ್ತದೆ. ಈ ರೀತಿಯ ಎಷ್ಟೋ ಆಧ್ಯಾತ್ಮಿಕ ವಿಚಾರಗಳು ಇನ್ನೂ ತಿಳಿಯುತ್ತಾ ಹೋದರೆ ಇದ್ದೇ ಇದೆ. ನಾನು ಕೆಲವೊಂದು ಅನುಭವದಿಂದ ಮತ್ತು ನನ್ನ ಗುರುಗಳಿಂದ ತಿಳಿದಿದ್ದನ್ನು ಹೇಳುತ್ತಿದ್ದೇನೆ. ಇನ್ನು ಕೆಲವೊಂದು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ.